ಅಲ್ಲೊಂದು ಕಾಯಿ ಕಂಡಿದೆ ಈ ವರ್ಷ ನಮಗೆ ಜೈಕಾಯಲ್ಲಿ 5 ವರ್ಷ ತುಂಬ ಸಾರಿಗೆ ನಮಗೆಲ್ಲ ಕಡೆಯೂ ಕಾಯಿ ಬರ್ತವೆ. ಅವು ಈಗ ತೆಂಗಲ್ಲಿ 3ರಿಂದ 4 ಲಕ್ಷ ಬರ್ತಾ ಇದೆ ನಮಗೆ. ಯಾವುದು ದೊಡ್ಡ ಮರಗಳಿಂದ. ಈ ಚಿಕ್ಕ ಮರಗಳು ಇವು ಬಂದಿದ್ವು ಅಂತ ಇಟ್ಕೊಳ್ಳಿ, ಅದು 150 ಕಾಯಿ ಬರೋದು, ಅದರ ಜೊತೆಗೆ ಇದೊಂದು 50 ಕಾಯಿ ಸೇರ್ಕೊಂತ ಇಟ್ಕೊಳ್ಳಿ, ಎರಡೂ ಸೇರಿ 250 ಬಂದಿದ್ವು ಅಂತ ಇಟ್ಕೊಂಡು ನಾನು. ಯಾವ್ರೇಜ್ ಲೆಕ್ಕದಲ್ಲಿ 150 ಬಂದಿದ್ವು ಅಂತ ಇಟ್ಕೊಂಡು ನಾನು. 300 ಗಿಡ ಅಂದರೆ 150 ಹಾಂ 45,000 ಸಾಕಲ್ವಾ? ಇನ್ನೇನು ಬೇಕು ಏನ್ರಿ? ಹೌದಲ್ವಾ? 10 ರೂಪಾಯಿ ಕಾಯಿ ಮಾರಿದ್ರೆ ಎಷ್ಟಾಯಿತು? ನಾವು 50 ರೂಪಾಯಿ ಮಾರೋದು ಬೇಡ. ಈಗೇನು ಸರ್ ಎಣ್ಣೆ 60 ರೂಪಾಯಿ ಮಾಡ್ತಾ ಇದ್ದಾರೆ. ಅಲ್ಲ ಒಪ್ಕೊಳ್ಳೋಣ, ನಾವು ಅದು ಲೆಕ್ಕ ಹಾಕೋದು ಬೇಡ, ಬರೀ 10 ರೂಪಾಯಿ ಲೆಕ್ಕ ಹಾಕೋಣ. ಎಷ್ಟಾಯಿತು? 4 ಲಕ್ಷ ಆಯಿತು. ನಾನು ಕಾಯಿ ಎಷ್ಟು ಲೆಕ್ಕ ಹಾಕಿದ್ದೀನಿ? ಗಿಡಕ್ಕೆ 200 ಕಾಯಿ ನಾನು ಲೆಕ್ಕ ಹಾಕಿಲ್ಲ, 150 ಲೆಕ್ಕ ಹಾಕಿದ್ದೀನಿ. ಇನ್ನೂ 5,000 ತೆಗೆದಾಕ್ಬಿಡೋಣ, 4 ಲಕ್ಷ ಅಂತೂ ಬರ್ತತಾ? ಫಿಕ್ಸ್ಡ್ ಅಮೌಂಟ್ ಅದು. ಅಡಿಕೆ ಇದೆಯಾ? 500 ಅಡಿಕೆ ಇದೆ, 5 ಕಿಲೋ ಬರಲಿ, 150 ಕಿಲೋ, ನಮ್ಗೆ 20 ಕಿಲೋ 30 ಕಿಲೋ ಬೇಡ, 5 ಕಿಲೋ ಲೆಕ್ಕ ಹಾಕಿ. 500 ಗಿಡಕ್ಕೆ ಎಷ್ಟಾಯಿತು? 2.5 ಟನ್ ಆಯಿತು. ಅದು ಎಷ್ಟಾಯಿತು? 5.5 ಈ ಒಂದು 250 ಗಿಡ ಇದ್ದಾವೆ. ಈ ನೋಡಿ ಅದರಲ್ಲಿ ಕಾಯಿ ಕಾಣ್ತಾವೆ ನೋಡಿ, ಅಲ್ಲೊಂದು ಇನ್ನೊಂದು 2 ವರ್ಷ 2.5 ವರ್ಷ ಹೋಗೋ ಸರಿಗೆ ಇದು ಗಿಡಕ್ಕೆ ಹೆಂಗೆ ಕಮ್ಮಿ ಅಂದ್ರೇನು ಒಂದು 5 ಕಿಲೋ ಅಂತೂ ಬಂದೇ ಬರ್ತದೆ. ಗಿಡ ದೊಡ್ಡದಾಗ್ತಾ ಕಾಯಿ ಜಾಸ್ತಿ ಆಗ್ತದೆ. ಈಗ 5 ವರ್ಷ ಲೆಕ್ಕ ಹಾಕೋಣ, 5 ವರ್ಷ ಬಿಟ್ಟಿದ ಮೇಲೆ ಲೆಕ್ಕ ಹಾಕೋಣ, ಈಗಿಂದ ಲೆಕ್ಕ ಹಾಕೋಣದು ಬೇಡ. 5 ವರ್ಷ ಬಿಡೋ ಸರಿಗೆ ಕಾಯಿಗೆ 10 ಕಿಲೋ ಕಾಯಿ ಬಂದರೆ 300 ರೂಪಾಯಿ ಕೆ ಜಿ, 3,000 ರೂಪಾಯಿ ಒಂದು ಗಿಡಕ್ಕೆ ಆಯಿತು. 250 ಇಂಟು 3,000 ಎಷ್ಟಾಯಿತು? 7.5 ಲಕ್ಷ ಆಯಿತು. 7.5 ಅದೊಂದು 5.5 ಎಷ್ಟಾಯ್ತು ಅಲ್ಲಿಗೆ ನಮಗೆ? 13. ಮೆಣಸು ಈಗ ತೆಂಗಿಗೆ ಮಾತ್ರ ಹಾಕಿದ್ವಿ. ಈ ವರ್ಷ ಏನು ಮಾಡ್ತೀನಿ, ಎಲ್ಲ ಮೆಣಸಿಗೂ ಹಾಕ್ತೀವಿ. ನೀನು ಅಡಿಕೆ ಗಿಡಕ್ಕೆಲ್ಲ ಮೆಣಸು ಹಾಕ್ತೀನಿ. ಒಂದು 3 ಕ್ವಿಂಟಲ್ ಇಲ್ಲ 2 ಕ್ವಿಂಟಾಲ ಮೆಣಸು ಬಂದಿದೆ ಅಂತ ಇಟ್ಕೊಂಡು 2 ಲಕ್ಷ. ಈಗ ನಾನು ಈ ವರ್ಷ 40 ಕಿಲೋ ಬಂದಿದೆ, 1,000 ರೂಪಾಯಿ ಅಂತ ಮಾರ್ತಾಯಿದ್ದೀನಿ. ಹಂಗೆ ಬರೋ ಸರ್ಗೆ ಎಷ್ಟಾಯಿತು? ಆಯಿತಾ? ಇವೆಲ್ಲ ನಾವು ಕ್ಯಾಲ್ಕುಲೇಷನಲ್ಲಿ ಮಾಡ್ಕೊಂಡು ಏಲಕ್ಕಿ ಇದೆ, ವರ್ಷಕ್ಕೊಂದು 20 ಕಿಲೋ ಬರಲಿ, 5 ವರ್ಷ ಒಂದೇ ವರ್ಷಕ್ಕೆ ಒಂದೇ ಬೆಳೆ ಬರ್ತದೆ. ಅದು ಯಾವ ಮಂತಲ್ಲಿ ಬರುತ್ತೆ? ಈಗ ಗೊನೆ ಬರ್ತಾ ಇದೆಯಲ್ವಾ, ಒಳ್ಳೆ ಮಳೆಗಾಲದಲ್ಲಿ ಬರ್ತದೆ. ಅಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಳ್ಳೆ ಮಳೆಯಲ್ಲಿ ಬರ್ತದೆ. ಈಗ ನಾನು ಹೇಳೋದು ಈ ಥರ ನಮಗಿದ್ದಾಗ ಆಬ್ಜೆಕ್ಟ್ ಅಲ್ಲ, ಈ ಥರ ಇದ್ದಾಗ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ನೀವು 20 ಲಕ್ಷ ಆಗ್ತದೆ.